ಸಾವಿಗೆ ಕಾರಣರಾದ ಶಾಸಕ ಚೆನ್ನಪ್ಪ ರೆಡ್ಡಿ ಹಾಗೂ ಅವರ ಮಗನನ್ನು ಬಂಧಿಸಬೇಕೆಂದು ಮುದ್ದೇಬಿಹಾಳ ತಾಲೂಕಿನಲ್ಲಿ ನಾವು ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸೋಕೆ ಬಂದಿದ್ದೇವೆ. ಹೆಂಗಪ್ಪ ಅಂತಂದರೆ ಜಾತಿ ಅನ್ನೋದು ಹುಟ್ಟಿದಿಂದ ಬಂದೈತೆ. ಒಬ್ಬ ಮನುಷ್ಯನೇ ಜಾತಿ ಅನ್ನೋದು ನಾಲಾಯಕರಿಗೆ, ಕೆಲವೊಂದು ಜಾತಿವಾದಿಗಳಿಗೆ ಗೊತ್ತಿರೋದಿಲ್ಲ. ಏನು ಹೆಂಗೆ ಹೇಳ್ತಾರಪ್ಪ ಅಂತಂದ್ರೆ, ಒಬ್ಬರು ಶಾಸಕರು ನೀನೊಬ್ಬ ಹೊಲಿಯ, ನೀನು 30 ಲಕ್ಷ ಕೊಡಲೇಬೇಕು ಅಂದರೆ ನಿಮ್ಗೆ ವರ್ಗಾವಣೆ ಮಾಡ್ತೀನಿ ಅಂತೇಳಿ ಅವ್ರಿಗೆ ಮಾನಸಿಕವಾಗಿ ಒತ್ತಡ ಹೇರಿದ್ರಿಂದ ಅವರು ಸಾವನ್ನಪ್ಪಿದ್ದಾರೆ ಅಂತ ಕೇಳಿಸಿ ಹೇಳಿದ್ದಾರೆ. ನಮ್ಮ ಕರ್ನಾಟಕ ಭೀಮಸೇನೆ ಅವರು ಈ ತನಿಖೆಯನ್ನು ಮಾಡಿ ತಪ್ಪಿತಸ್ಥರನ್ನ ಕಸ್ಟಡಿಗೆ ತಗೋಬೇಕಾಗಿ ಉಗ್ರವಾದ ಹೋರಾಟ ಮಾಡಲಾಗಿದೆ. ನಿಧನ ಹೊಂದಿದ್ದು ಕರ್ನಾಟಕ ಭೀಮಸೇನೆ ಅವರು ಕರ್ನಾಟಕ ರಾಜ್ಯದ ಎಲ್ಲ 30 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಇವತ್ತಿನ ದಿವಸ ಬೃಹತ್ವಾದಂಥ ಒಂದು ಪ್ರತಿಭಟನೆಯನ್ನು ಹಾಕಿಕೊಂಡಿದ್ದು, ಈ ಪ್ರತಿಭಟನೆಯ ಮುಖಾಂತರ ಈಗಾಗಲೇ ರಾಜ್ಯ ಸರ್ಕಾರ CIDಗೆ ಈ ಒಂದು ತನಿಖೆಯನ್ನು ಒಪ್ಪಿಸೋದು. ಆದರೂ ಕೂಡ ಅಲ್ಲಿ ನಮ್ಗೆ ಸರಿಯಾದಂಥ ವಿಶ್ವಾಸ ಇಲ್ಲದ್ರಿಂದ ಅದು ಸಂಪೂರ್ಣವಾಗಿ CBI ತನಿಖೆ ಆಗಬೇಕು. CBI ತನಿಖೆ ಆಗಿ ತಪ್ಪಿತಸ್ಥರು ಯಾರೇ ಇರಲಿ, ಅವ್ರು ಶಾಸಕರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿರ್ಬೋದು, ಅವ್ರು ಯಾರೇ ಇರಲಿ, ಅವರು ಅಂಥವ್ರನ್ನ ಕೂಡಲೇ ಬಂಧಿಸಿ ಅವರ ವಿರುದ್ಧ ಒಳ್ಳೆಯ ಶಿಸ್ತು, ಕಾನೂನಿನ ಪ್ರಕಾರ ಶಿಸ್ತಿನ ಕ್ರಮ ಕೈಗೊಂಡು ಅವ್ರ ಮೇಲೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಒಂದು ಶಾಸ್ತಿ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಒಂದು ನಮ್ಮ ಭೀಮಸೇನೆ ಹೋರಾಟಗಾರರು ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇದು ಪ್ರಥಮವಾದಂಥ ಹೋರಾಟ. ನಮ್ಮ ನ್ಯಾಯ ಸಿಗದೇ ಇದ್ದಂಥ ಪಕ್ಷದಲ್ಲಿ ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ, CBI ತನಿಖೆಗೆ ಒಪ್ಪಿಸಲಿಲ್ಲ ಅಂತಂದ್ರೆ, ಇದು ಕರೆಕ್ಟಾಗಿ ಸರಿಯಾದಂಥ ವ್ಯವಸ್ಥೆ ನಡೀಲಿಲ್ಲ ಅಂತಂದ್ರೆ ಮುಂದೆ ನಾವು ಇನ್ನೂ 5 ಹಂತಗಳ ಹೋರಾಟಗಳನ್ನು ಹಾಕ್ಕೊಂಡು ಇಡೀ ರಾಜ್ಯಾದ್ಯಂತ ಭಯಂಕರ 5 ಹಂತಗಳ ಹೋರಾಟಗಳನ್ನು ಮಾಡಿ ನಾವು ಸರ್ಕಾರಕ್ಕಾಗಿರ್ಬೋದು ಮತ್ತು ತಪ್ಪು ಮಾಡಿದವರಿಗಾಗಿರ್ಬೋದು ಒಂದು ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸ್ತೀವಿ ಅನ್ನುವಂಥ ಒಂದು ವಿಚಾರ ಹೇಳಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಬಂದಾರ. ಅದಕ್ಕಾಗಿ ಭಾಳ ಸಮಯ ತಗೊಳ್ಳಲ್ಲ. ದಯವಿಟ್ಟು ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಕಳಿಸಿಕೊಡ್ಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಅವರಲ್ಲಿ ವಿನಂತಿ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೇನೆ.